ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಅದಾದ್ಮೇಲೆ ಶಿಕ್ಷಣ ಇಲಾಖೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೊರೆ ಹೋಯಿತು. ಆದರೆ ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಸರ್ಕಾರ ಅಷ್ಟೇ ಅಲ್ಲ, ಪೋಷಕರಿಗೂ ಸವಾಲುಗಳಿದೆ, ಮಕ್ಕಳಿಗೂ ಕೂಡ ಕಲಿಯುವಂತ ಹಂತದಲ್ಲಿ 108 ಸವಾಲುಗಳಿದೆ. ಕೊರೋನಾ ಕಾಲದಲ್ಲಿ ಡಿಜಿಟಲ್ ಶಿಕ್ಷಣ ಹಾಗಾದ್ರೆ ಸಕ್ಸಸ್ ಆಗತ್ತಾ? ಈ ಒಂದು ಚರ್ಚೆ ಇದೀಗ ನಡೀತಾ ಇರೋದು. ಮಕ್ಕಳು ರೂಟೀನ್ ಆಗಿ ಏನ್ ಮಾಡ್ತಿದ್ರು, ಬೆಳಿಗ್ಗೆ ಎದ್ದು ರೆಡಿ ಆಗ್ತಿದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಅಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ, ಅದನ್ನ ಕೇಳಿಸ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಹಳೆ ಪಠ್ಯಕ್ರಮ ಬಿಟ್ಟು ಹೊಸದನ್ನ ಮಕ್ಕಳು ಕಲ್ತ್ಕೊಳ್ತಾರಾ ಈ ಶಾರ್ಟ್ ಪೀರಿಯಡ್ ಅಲ್ಲಿ? ಅದು ಕೂಡ ಮುಖ್ಯ ಆಗುತ್ತೆ. ಹೊಸ ಪಾಠ ಕಲ್ತ್ರೆ ಮಕ್ಕಳ ಮುಂದಿನ ಭವಿಷ್ಯದ ಕತೆ ಏನಾಗುತ್ತೆ? ಮಕ್ಕಳು ಪೋಷಕರಲ್ಲಿ ಆತಂಕ ತಂದಿದೆ ಸರ್ಕಾರದ ನಿರ್ಧಾರ. ಎಷ್ಟೋ ಜನ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಈಗ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗುವಂತ ಟೈಮ್ನಲ್ಲೇ ಬುಕ್ ಹಿಡ್ಕೊ ಓದ್ಕೊ ಅಂದ್ರೆ ಮಕ್ಕಳು ಕೇಳ್ತಾ ಇರಲಿಲ್ಲ. ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಇದೆಲ್ಲ ಸಾಧ್ಯವಾಗುತ್ತಾ? ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಪೋಷಕರೇ ಮಾಡ್ತಾ ಇದ್ದಾರೆ. Online education has been taken up in a big way. Schools are now using a lot of technology, but Swayam Prabha, which is a direct telecast mode that they have, direct to home channels have been used. 3 channels are already earmarked for school education. Now another 12 channels are to be added to this. I am sure in schools in the rural areas also this will be of great help, where schools can bring in technology to children, because irrespective of rural or urban, children love technology and they adapt very quickly to it. So the education, HRD, the education department, the human resource department has made the best of this time to provide online education. Has been taken up in a big way. Schools are now using a lot of technology, but ಆನ್ಲೈನ್ ಶಿಕ್ಷಣಕ್ಕೆ ಈಗ ಸರ್ಕಾರ ಒತ್ತನ್ನು ಕೊಟ್ಟಿರೋದು. ಈಗ ಆನ್ಲೈನ್ ಕೋರ್ಸ್ ಮತ್ತೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಹೇಳಿರೋದು. ಅದಕ್ಕೆ ಚಾನೆಲ್ಗಳನ್ನ ಕೂಡ ಸರ್ಕಾರ ಓಪನ್ ಮಾಡಿದೆ. ಮತ್ತೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಇವಾಗ ದೇಶದಾದ್ಯಂತ ಮಕ್ಕಳಿಗೆ ಪಾಠವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರಕ್ಕೆ ಬಂದಿರೋದು. ಈಗ ಡಿಜಿಟಲ್ ಶಿಕ್ಷಣಕ್ಕೆ ಸಾಲು ಸಾಲು ಸವಾಲುಗಳಂತೂ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇಷ್ಟು ದಿನ ಮಕ್ಕಳು ಬೇರೆ ರೀತಿಯಲ್ಲಿ ಪಾಠ ಕಲಿತಾ ಇದ್ರು. ಇವಾಗ ನೋಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕಲಿಬೇಕು ಅಂತಂದ್ರೆ, ಈ ಡಿಜಿಟಲ್ ಮೀಡಿಯಾ ಆ ಪ್ಲಾಟ್ಫಾರ್ಮ್ ನಲ್ಲಿ ಕಲಿಬೇಕು ಅಂತಂದ್ರೆ ಮಕ್ಕಳು ಇಮಿಡಿಯೇಟ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾರಾ ಅಂತ. ಮೋರೋವರ್ ಈಗ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಇದೆಯಲ್ಲ, ಅದೀಗ ನಾವು ಅವ್ರು ನೇರವಾಗಿ ಅವ್ರ ಮುಂದೆ ನಿಂತು ಇಷ್ಟು ದಿನ ಟೀಚ್ ಮಾಡ್ತಾ ಇದ್ದು ಟೀಚರ್ಸ್, ಇವಾಗ ನೀವು ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ಈಗ ಕಾಲ್ ಮಾಡ್ಕೊಂಡು ನಿಮಗೆ ಆನ್ಲೈನಲ್ಲಿ ನಾವು ಟೀಚ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಈ ಫೆಸಿಲಿಟಿ ಎಲ್ರಿಗೂ ಸಿಗುತ್ತಾ? ಸಿಟಿಗಳಲ್ಲಿ ಇದ್ದವ್ರಿಗೆ ಏನೋ ಓಕೆ, ಆ ಫೆಸಿಲಿಟಿ ಸಿಗ್ಬೋದು. ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಮತ್ತೆ ಲ್ಯಾಪ್ಟಾಪ್ ಎಲ್ಲರ ಹತ್ರನೂ ಇರುತ್ತಾ, ಇದೊಂದು ಸಮಸ್ಯೆ ಆಗಿ ಕಾಡುತ್ತೆ. ಹಾಗಾಗಿ ಈ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಚರ್ಚೆಗಳು ಹುಟ್ಕೊಂಡಿದೆ. ಇದು ನಿಜಕ್ಕೂ ಸಾಧ್ಯವಾಗುತ್ತಾ? ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಎದ್ದಿರೋದು. ಈ ಬಗ್ಗೆ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಪೋಷಕರಿಗೂ ಕೂಡ ಅಫ್ಕೋರ್ಸ್ ಒಂದಿಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಈಗ ಮಕ್ಕಳಿಗೆ ಕಲಿಯುವಂಥ ಹಂತದಲ್ಲಿ ಇಷ್ಟು ದಿನ ಪಠ್ಯಕ್ರಮದ ಮೇಲೆ ಡಿಪೆಂಡ್ ಆಗಿದ್ರು. ಈಗ ನೋಡಿದ್ರೆ ಆನ್ಲೈನ್ ಎಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೋಬೇಕು, ಟೀಚರ್ಸ್ ಹೇಳಿದನ್ನ ಕೇಳಿಸ್ಕೊಳ್ಬೇಕು. ಅದು ಎಷ್ಟರ ಮಟ್ಟಿಗೆ ಅವ್ರ ಕಿವಿಗೆ ಹೋಗುತ್ತೆ, ಅವ್ರ ತಲೆಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಮುಂದಿರುವಂಥ ಸವಾಲು ಮಕ್ಕಳಿಗಾಯ್ತಾ? ಇವಾಗ ಟೀಚರ್ಸ್ಗೂ ಕೂಡ ಒಂದಿಷ್ಟು ಸವಾಲುಗಳಿದೆ. ಈಗ ಟೀಚರ್ಸ್ ಶಾರ್ಟೇಜ್ ಇರ್ಬೋದು, ಅಥವಾ ಟೀಚರ್ಸ್ಗೆ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಹೆಂಗೆ ಟೀಚ್ ಮಾಡಬೇಕು, ಅದರಲ್ಲೂ ಮಕ್ಕಳನ್ನ ಹಿಡಿದಿಡೋದಿದೆಯಲ್ಲ. ಸೊ ಎಟ್ ಎ ಟೈಮ್ ಎಷ್ಟು ಮಕ್ಕಳಿಗೆ ಟೀಚ್ ಮಾಡ್ಬೋದು, ಆ ಪ್ಲಾಟ್ಫಾರ್ಮ್ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು, ಇದೆಲ್ಲ ಸಮಸ್ಯೆಗಳು, ಚಾಲೆಂಜಸ್ ಟೀಚರ್ಸಿಗೆ ಎದುರಾಗಿರೋದು. ಇನ್ನು ಪೋಷಕರಿಗೆ ಅಂತಂದ್ರೆ ಈಗ ಮಕ್ಕಳು ಕೇಳುವಂಥದ್ದನ್ನ ಪೂರೈಕೆ ಮಾಡಬೇಕಾಗತ್ತೆ. ಸರಿ, ನಾನು ಆಗಲೇ ಹೇಳ್ತಿದ್ನಲ್ಲ, ನಗರ ಪ್ರದೇಶದಲ್ಲಿ ಅಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ್ ಅಂತೂ ಸಿಕ್ಕೇ ಸಿಗುತ್ತೆ, ಅದೇನು ದೊಡ್ಡ ಇಶ್ಯೂ ಆಗೋದಿಲ್ಲ. ಬಟ್ ಹಳ್ಳಿ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಇವಾಗ ಮಕ್ಕಳು ಕೇಳಿದನ್ನ ಕೊಡಿಸ್ಬೇಕಾಗುತ್ತೆ ಪೋಷಕರು. ಅಷ್ಟು ಸ್ಥಿತಿವಂತರು ಇಲ್ಲದೆ ಇರ್ಬೋದು, ಮತ್ತೆ ಆ ಫೆಸಿಲಿಟಿ ನೆಟ್ವರ್ಕ್ ಇರ್ಬೋದು, ಲ್ಯಾಪ್ಟಾಪ್ ಇದ್ರೂ ಗ್ರಾಮೀಣ ಭಾಗದಲ್ಲಿ ಅದು ಕನೆಕ್ಟ್ ಆಗೋದು, ಕೇಳಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಸಮಸ್ಯೆಗಳು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರು ಹಾಗೇನೆ ಕೈ ಬರಹ ತಜ್ಞರಾಗಿರುವಂತಹ KC ಜನಾರ್ದನ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಶಿಕ್ಷಣ ತಜ್ಞರಾಗಿರುವಂತಹ ಚೇತನ್ ರಾಮ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. KC ಜನಾರ್ದನ್ ಸರ್, ಇವಾಗ ನಾವು ನೋಡ್ತಾ ಇದೀವಿ ಒಂದಿಷ್ಟು ಸವಾಲುಗಳಂತೂ ಅಫ್ಕೋರ್ಸ್ ಪೋಷಕರಿಗೂ ಇರುತ್ತೆ, ಮಕ್ಕಳಿಗೂ ಇರುತ್ತೆ, ಜೊತೆಗೆ ಟೀಚರ್ಸ್ ಎಲ್ರಿಗೂ ಕೂಡ ಇರುತ್ತೆ. ಅಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಮಾಡೋ ಬಗ್ಗೆ, ಟೀಚ್ ಮಾಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕೇಳಿಸ್ತಾ ಇಲ್ಲ ನನಗೆ, ಸ್ವಲ್ಪ ವಾಲ್ಯೂಮ್. ನನಗೂ ಕೇಳಿಸ್ತಾ ಇಲ್ಲ.
ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ 10 ಹಲವು ಸಮಸ್ಯೆಗಳಂತೂ ಇದೆ. ಚೇತನ್ ರಾಮ್ ಸರ್, ನಿಮಗೆ ಕೇಳಿಸ್ತಾ ಇದೆಯಾ ಇವಾಗ? ಇಬ್ರಿಗೂ ಕೇಳಿಸ್ತಾ ಇದೆ. ಫೈನ್. ಕೆ.ಸಿ. ಜನಾರ್ದನ್ ಸರ್, ನಾನು ಕೇಳ್ತಾ ಇದ್ದೆ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಮಾಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಆನ್ಲೈನ್ ಕ್ಲಾಸಸ್ ಮಾಡೋದ್ರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ತಲುಪಬಹುದು, ಆದ್ರೆ ನೀವು ಮುಂಚೆ ಹೇಳ್ತಾ ಇರೋ ತರ ಸಾಕಷ್ಟು ಚಾಲೆಂಜಸ್ ಇದೆ ಅದರಲ್ಲಿ. ಮಕ್ಕಳಿಗೆ ಇಂಟ್ರೆಸ್ಟ್ ಇರೋರು ಕೂತ್ಕೊಂಡು ಅದರಲ್ಲಿ ಕೇಳಿಸ್ಕೊಳ್ತಾರೆ, ಆದ್ರೆ ನಾವು ಕ್ಲಾಸ್ ಅಲ್ಲಿ ನೋಡ್ತೀವಲ್ಲ, ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಆನ್ಲೈನ್ ನಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ನಮ್ಗೆ. ಇಂಟ್ರೆಸ್ಟ್ ಇರೋರು ಕೂತ್ಕೊಂಡು ಕೇಳ್ತಾರೆ. ಮತ್ತೆ ಟೀಚರ್ಸ್ಗೂ, ಅಧ್ಯಾಪಕರಿಗೂ ಈಗ ಕ್ಲಾಸ್ ರೂಮ್ ಅಲ್ಲಿ ಅವ್ರು ಹೇಳ್ಕೊಡೋ ರೀತಿನೂ ಬೇರೆ, ಆನ್ಲೈನ್ ಅಲ್ಲಿ ಹೇಳ್ಕೊಡೋ ರೀತಿ ಅವರು ಚಾಲೆಂಜಸ್ ಫೇಸ್ ಮಾಡಬಹುದು. ಕೆಲವರಿಗೆ ಕ್ಲಾಸ್ ಅಲ್ಲಿ ಒಂದು ಕ್ಯಾಮೆರಾ ಹಾಕಿದ್ರೇನೆ ಹೇಳ್ಕೊಡೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಪೋಷಕರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಪೋಷಕರು ಜೊತೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವಾಗ ಕೇಳಿಸ್ಕೊಂಡು ಈ ರೀತಿಯಲ್ಲಿ ಹೇಳ್ಕೊಡ್ತಾರ, ಹಿಂಗ್ ಹೇಳ್ಕೊಡ್ತಾರ ಅಂತ ಪೋಷಕರು ಕೆಲವರು ಒಂದೊಂದ್ ಸತಿ ದೇ ಮೇ ಆಲ್ಸೋ ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಡಿಬೇಟ್, ಹಿಂಗ್ ಹೇಳ್ಕೊಡ್ಬಾರ್ದು ಹಂಗ್ ಹೇಳ್ಕೊಡ್ಬೇಕು ಅಂತ. ಸೊ ಪೋಷಕರು ದೇ ಶುಡ್ ಕೀಪ್ ಅವೇ ಫ್ರಮ್ ದಟ್. ಈಗ ಮೋರ್ ಟೀಚರ್ಸ್ಗೂ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಬರ್ಬೇಕಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ಕೊರತೆ ಇದೆ ಅನ್ಸುತ್ತಾ ನಮ್ಮ ದೇಶದಲ್ಲಿ? ಸಾಕಷ್ಟು ಕೊರತೆ ಇದೆ. ಯಾಕಂದ್ರೆ ಈಗ ಒಂದು ಕ್ಯಾಮೆರಾ ಮುಂದೆ ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಪಾಠ ಹೇಳ್ಕೊಡೋದಕ್ಕೂ ಕ್ಲಾಸ್ ರೂಮ್ ಅಲ್ಲಿ ಪಾಠ ಹೇಳ್ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಹೇಳ್ತಾರಲ್ಲ, ಒಂದು ನಟ, ಯು ಮಸ್ಟ್ ಪ್ಲೇ ದ ರೋಲ್ ಆನ್ ದಿ ಆನ್ಲೈನ್ ಪ್ಲಾಟ್ಫಾರ್ಮ್, ಆಗ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವಾಗ. ಕರೆಕ್ಟ್. ಎಸ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಚೇತನ್ ರಾಮ್ ಸರ್, ಈಗ ನೀವು ಶಿಕ್ಷಣ ತಜ್ಞರು. ನಮಸ್ತೆ ಸರ್. ಈಗ ನಗರ ಪ್ರದೇಶಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಎಷ್ಟು ಕಷ್ಟ ಆಗಬಹುದು, ಸವಾಲುಗಳು ಏನಿದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲಾಸಸ್ ಮಾಡೋದಕ್ಕೆ, ಅಟೆಂಡ್ ಮಾಡೋದಕ್ಕೆ? ಮೇಡಮ್, ಇದು ಆಕ್ಚುಲಿ ನಾವು ಈಗ ಅನಿವಾರ್ಯತೆ ಬಂದಿರೋದ್ರಿಂದ ನಾವು ಎಚ್ಚರದಿಂದ ಕಾಣ್ತಾ ಇದೀವಿ. ಅದರ್ವೈಸ್ ತುಂಬಾ ವರ್ಷಗಳಿಂದ ಇದು ನಡೀತಾ ಇದೆ ನಮ್ಮ ದೇಶದಲ್ಲೂ ಅರ್ಬನ್ ಪ್ಲೇಸಸ್ ಅಲ್ಲಿ, ಮೆಟ್ರೋಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲೇ ಇದು ನಡೀತಿದೆ. ಕೆಲವು ಕಂಪನಿಗಳು ಇದನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಆದ್ರೆ ಈಗ ಅನಿವಾರ್ಯ ಬಂದಿರೋದ್ರಿಂದ ಎಲ್ಲರಿಗೂ ಇದು ವಿಸ್ತರಿಸಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆ ಬಂದಿದೆ. ಈ ಅನಿವಾರ್ಯತೆನಲ್ಲಿ ಅನೇಕ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಈಗಾಗಲೇ ಜನಾರ್ದನ್ ರವರು ಹೇಳಿದಾಗೆ ಹೆಚ್ಚು ಜನಕ್ಕೆ ತಲುಪಬಹುದು ನಾವಿದ್ರಿಂದ, ಇದಂತೂ ನಿಜ. ಆದ್ರೆ ನಿಮ್ಗೊಂದು ಪದ ಹೇಳ್ಬೇಕು, ಈ ಆನ್ಲೈನ್ ನಲ್ಲಿ ಇದನ್ನ ಆನ್ಲೈನ್ ಏನಂತ ಕರೀತಾರೆ ಅಂದ್ರೆ ವರ್ಚುವಲ್ ಅಂತಾರೆ. ವರ್ಚುವಲ್ ಅಂದ್ರೆ ಅರ್ಥ ಏನ್ ಹೇಳಿ? ರಿಯಲ್ ಅಲ್ಲ ಅಂತ. ಯಾವುದು ರಿಯಲ್ ಅಲ್ಲವೋ ಅದು ವರ್ಚುವಲ್. ಅದರಿಂದ ನೀವು ರಿಯಲ್ ಅಲ್ಲಿ ಏನೇನೇನೇನೇನೇನ್ ಆಗ್ಬೇಕಾಗಿತ್ತೋ ಅದೆಲ್ಲ ವರ್ಚುವಲ್ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಇಲ್ಲ ಸಮಯ ಬೇಕು, ಇಲ್ಲ ಹೊಂದ್ಕೋಬೇಕು. ಆಮೇಲೆ ಈಗಂತೂ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಶಿಕ್ಷಣ ಹೆಚ್ಚು ನಮ್ಮಲ್ಲಿ ಮಾತ್ರ ನೀವು ರಿಪೀಟ್ ಮಾಡಿ ಹೇಳಿದ್ದೆ ಮಾಡಿ, ಲೆಕ್ಚರ್ ಮೆಥಡ್ ಮಾಡಿ ಇದೇ ಜಾಸ್ತಿ ಮಾಡೋದು. ಆಕ್ಚುಲಿ ಇದು ಆಕ್ಟಿವಿಟಿ ಬೇಸ್ಡ್ ಆಗಿರ್ಬೇಕಾಗಿತ್ತು. ಇರ್ಲಿ, ಆದ್ರೂ ಕೂಡ ಕ್ಲಾಸ್ ರೂಮ್ ಅಲ್ಲಿ ಆಕ್ಟಿವಿಟಿ ಬೇಸ್ ಮಾಡಬಹುದು. ಈಗಂತೂ ಆಕ್ಟಿವಿಟಿ ಬೇಸ್ ನಿಂತೇ ಹೋಗ್ಬಿಡುತ್ತೆ, ಅಷ್ಟು ಸುಲಭವಲ್ಲ ಆಕ್ಟಿವಿಟಿ ಬೇಸ್ ಮಾಡೋದು. ಅದರಿಂದ ಮತ್ತೆ ಲೆಕ್ಚರ್ ಮೆಥಡ್ಗೆ ಬಂದ್ರಿ ನೀವು, ಟಾಕಿಂಗು, ಹೇಳೋದು, ಎಲ್ಲವನ್ನೂ ಹೇಳೋದಿಕ್ಕಾಗತ್ತೆಯೇ? ಸೈನ್ಸ್ ಮ್ಯಾಥ್ಸ್ ನೀವು ಹೇಳೋದಿಲ್ಲಿಂದ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕ್ಲಾಸ್ ರೂಮ್ ಅಲ್ಲೇ ಅವನ ಅಟೆನ್ಷನ್ ಹಿಡ್ಕೊಳ್ಳೋದು ಕಷ್ಟ ಆಗಿತ್ತು. ಈಗ ಅವನ ಅಟೆನ್ಷನ್ ಅನ್ನು ಹೆಂಗ್ ಹಿಡ್ಕೊಳ್ಳೋದು? ಆಮೇಲೆ ಅವನು ಅಲ್ಲಿ ಸರಿಯಾಗಿ ಕೇಳ್ತಾನೆ ಮತ್ತು ಭಾಗವಹಿಸ್ತಾ ಇದ್ದಾನೆ ಅಂತ ನಾವು ಮಾಪನ ಮಾಡೋದು ಹೇಗೆ? ಹೌ ಡು ವಿ ಮೆಜರ್ ಇಟ್? ಯಾಕಂದ್ರೆ ಇಂಟರಾಕ್ಷನ್ ವಿತ್ ಸ್ಟೂಡೆಂಟ್ಸ್ ಈಸ್ ವೆರಿ ಇನ್ಎಫೆಕ್ಟಿವ್ ಈ ಸಂದರ್ಭದಲ್ಲಿ. ಆಮೇಲೆ ಯಾವುದೇ ಕಮ್ಯುನಿಕೇಶನ್ ಕೂಡ ಟೀಚರ್ಗೆ ಮತ್ತು ಸ್ಟೂಡೆಂಟ್ಗೆ, ವಿದ್ಯಾರ್ಥಿಗೆ ಮತ್ತು ಗುರುವಿಗೆ 75% ನಾನ್ ವರ್ಬಲ್. ಹುಡುಗ ಶಿಕ್ಷಕರ ಕೈ ನೋಡ್ತಾರೆ, ಶಿಕ್ಷಕರ ಬಾಯಿ ನೋಡ್ತಾರೆ, ಶಿಕ್ಷಕರು ಬರೆದಿದ್ದನ್ನು ಕೇಳ್ತಾರೆ, ಶಿಕ್ಷಕರ ದೇಹ ಹೇಗೆ ಚಲನೆ ಆಗ್ತಾ ಇದೆ ಒಂದು ಧ್ವನಿಗೆ ಅನ್ನೋದನ್ನ ಕಂಡುಹಿಡ್ಕೋತಾರೆ. ಇಟ್ ಇಸ್ ಮೋರ್ ಆರ್ ಲೆಸ್ ಇಟ್ ಇಸ್ ನಾನ್ ವರ್ಬಲ್ 75%. ಇಲ್ಲಿ ಅದು ಇಟ್ ಇಸ್ ಆಲ್ಮೋಸ್ಟ್ ಇಟ್ ಇಸ್ ನಾನ್ ಎಕ್ಸಿಸ್ಟೆಂಟ್. ನಾನ್ ವರ್ಬಲ್ ಅನ್ನೋದು ಬರೀ ಥಿಯರಿ ಆಗ್ಬಿಡುತ್ತೆ. ಒಂದು. ಎರಡನೇದು, ಟೀಚರ್ಸು ಕೂಡ ಇದಕ್ಕೆ ಸದೃಢರಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಮಾಡಿ ಅಭ್ಯಾಸ ಇಲ್ಲ. ಯಾವುದು ಅಭ್ಯಾಸವಿಲ್ಲವೋ ಮಕ್ಕಳಿಗೂ ಹೊಸದು, ಟೀಚರ್ಗೂ ಹೊಸದು. ಇದೆರಡನ್ನೂ ಮಾಡ್ಬೇಕು. ನಾವು ಇತ್ತೀಚೆಗೆ ಒಂದು ಸರ್ವೆ ನಡೆಸಿದ್ವಿ ಮೇಡಮ್, ಮೂರು ಗ್ರಾಮೀಣ ಪ್ರದೇಶಗಳನ್ನ ನೋಡ್ಕೊಂಡು ರೀಚಬಿಲಿಟಿ ಹೇಗಿದೆ ಅಂತ. ಈಗ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ನಾವು ತಿಳ್ಕೊಂಡಿರೋದೇ ಕೆಲವು ಸಲ ತಪ್ಪಾಗುತ್ತೆ ಅನ್ನೋದಕ್ಕೆ. ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ನಂಬರ್ 1. ನಂಬರ್ 2, 70 to 75% ಸ್ಟೂಡೆಂಟ್ಸ್ ಕ್ಯಾನ್ ಬಿ ರೀಚ್ಡ್.
ಇನ್ನೊಂದು 20-25% ಪ್ರಾಬ್ಲಮ್ ಇದೆ, ಒಪ್ಕೋತೀನಿ. ಅಂದ್ರೆ ನಾವು ತೀರಾ ಹಿಂದುಳಿದಿದ್ದೀವಿ, ನೆಟ್ವರ್ಕ್ ಇಲ್ಲ, ರೀಚ್ ಆಗಲ್ಲ, ಈ ಮಾತುಗಳು 75% ವರೆಗೂ ಇದೆ, ಚೆನ್ನಾಗಿದೆ. ಆದ್ರಿಂದ ಅಷ್ಟು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಒಂದು, ಆಮೇಲೆ ಇದಕ್ಕೆ ಬೇರೆ ಬೇರೆ ತರದನ್ನ ಸೇರಿಸ್ತಾ ಹೋಗ್ಬೇಕು. ಬರೀ ಈ ತರದ ಕ್ಲಾಸ್ಗಳೇ ಆಗಕ್ಕಾಗಲ್ಲ. ನೀವು ದೂರ ದೂರ ಕೂರಿಸೆ ತಾಲೂಕ್ನಲ್ಲಿ ಎಲ್ಲರನ್ನೂ ಒಂದ್ 300 ಜನನ್ನ ದೂರ ಕೂರಿಸಿ ಒಂದ್ ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಅಥವಾ ಇದ್ರಲ್ಲಿ ನೀವು ಅಲ್ಲಿ ನೀವು ಈ ಥಿಯರಿ ಬೇಸ್ಡ್ ಪಾಠ, ಒಂದ್ ಪದ್ಯವನ್ನ ಮಾಡೋದು, ಒಂದ್ ಕನ್ನಡದ ಲ್ಯಾಂಗ್ವೇಜಸ್ ಗಳಲ್ಲಿ ಮಾಡುವಂತದ್ದು, ಈ ತರದನ್ನ ಕೂಡ ಮಾಡೋದಕ್ಕೆ ತಪ್ಪೇನಾಗೋದಿಲ್ಲ. ಅಂದ್ರೆ ನಾವು ಇದರ ಜೊತೆಗೆ ಅದನ್ನ ಮಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಾಗ ಬಹುಶಃ ಆಗುತ್ತೆ. ಇದಕ್ಕೆಲ್ಲ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ತರಬೇಕು. ಬ್ಯಾಲೆನ್ಸ್ಡ್ ಅಪ್ರೋಚ್ ಭಾರತದಂತಹ ಕಾಂಪ್ಲೆಕ್ಸ್ ಇರುವಂತಹ, ತುಂಬಾ ಪ್ರಾಬ್ಲಮ್ಸ್ ಕಾಂಪೌಂಡೆಡ್ ಆಗಿರುವ, ರೂರಲ್ ಬೇಸ್ಡ್ ಇರುವ, ಇನ್ನೂ ಇಂಟರ್ನೆಟ್ ತಲುಪದೇ ಇರುವಂತಹದ್ದು ಒಂದು 20-30% ಇರುವ, ಮತ್ತೆ ಅಟೆನ್ಷನ್ ಇಟ್ಕೊಳ್ಳೋದೇ ಕಷ್ಟವಾಗಿರುವ ಮಕ್ಕಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಇದಕ್ಕೊಂದು ದೊಡ್ಡ ತಜ್ಞರ ಸಮಿತಿ ಕೂತ್ಕೊಂಡು ಇದಕ್ಕೆ ಹೇಗೆ ಮಾಡ್ಬೇಕು, ಆಮೇಲೆ ಆದಷ್ಟು ಬೇಗ ಸಮಸ್ಯೆಗಳಿಗೆ ಪರಿಹಾರ ಕಂಡಿಬೇಕು. ನೀವು ಒಂದು ನೆಟ್ವರ್ಕ್ ಪ್ಲಾಟ್ಫಾರ್ಮ್ ತರಕ್ಕೆ 3 ತಿಂಗಳು ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಬಂದಿರೋದು ಈಗ. ನೀವು ಬೇಗ ಎಚ್ಚೆತ್ಕೋಬೇಕು, ಬೇಗ ಕೆಲಸ ಮಾಡ್ಬೇಕು, ಬೇಗ ನೆಟ್ವರ್ಕ್ ಆದ್ರೂ ತಲುಪೋದು ಹೇಗೆ ಅನ್ನೋದನ್ನ ಕ್ರಮಗಳು ಕೈಗೊಳ್ಬೇಕು. ಬಹುಶಃ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ, ಆಮೇಲೆ ಇದೆಲ್ಲ ಒಂದು ಹಂತಕ್ಕೆ ಸರಿ. ಈಗ ಆವರೇಜ್ ಲರ್ನರ್ಸ್, ಸ್ಲೋ ಲರ್ನರ್ಸ್ಗೆ ಏನ್ ಮಾಡ್ತೀರಿ? ಎಕ್ಸಾಕ್ಟ್ಲಿ ಸರ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ಅದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಮತ್ತೆ ಆವರೇಜ್ ಮತ್ತೆ ನಾರ್ಮಲ್ ಸ್ಟೂಡೆಂಟ್ಸ್ಗೆ ಸೊ ಅವ್ರಿಗೆ ಹೆಂಗ್ ಟೀಚ್ ಮಾಡೋದು, ಎಫೆಕ್ಟಿವ್ ಆಗಿ ಹೆಂಗ್ ಟೀಚ್ ಮಾಡೋದು, ಆ ಬಗ್ಗೆ ನಿಮ್ಮ ಹತ್ರ ಚರ್ಚೆನ ಮಾಡ್ತೀನಿ. ಅದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡಿಜಿಟಲ್ ಪಾಠದ ಸವಾಲುಗಳ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದ್ವಿ. ಕೆ ಸಿ ಜನಾರ್ದನ್ ಅವರೇ, ಈಗ ಗ್ರಾಮೀಣ ಭಾಗದಲ್ಲಿ ನಾವು ವಿಜುವಲ್ ಒಂದು ಪ್ಲೇ ಮಾಡ್ತಿದ್ವಿ ಆಗ್ಲೇ, ಕಾರವಾರದ್ದು. ಅಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಮರ ಹತ್ಬಿಟ್ಟು ನೆಟ್ವರ್ಕ್ ಹಿಡಿಯುವಂತ ಒಂದು ಪ್ರಯತ್ನ ಗ್ರಾಮೀಣ ಭಾಗದಲ್ಲಿ ನಿಜಕ್ಕೂ ಸಕ್ಸಸ್ ಆಗುತ್ತಾ? ಗ್ರಾಮೀಣ ಭಾಗದಲ್ಲಿ ಅವ್ರು ಹೇಳ್ದಂಗೆ ಈಗ 75% ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಆದ್ರೆ ಸಾಕಷ್ಟು ಕಡೆ ಕನೆಕ್ಷನ್ಸ್ ವೀಕ್ ಆಗಿರುತ್ತೆ, ಇಲ್ಲ ಪವರ್ ಕಟ್ ಗಳಾಗುತ್ತೆ. ಯಾಕೆ ಬೆಂಗಳೂರಲ್ಲೇ ಪವರ್ ಕಟ್ ಆಗ್ತಾ ಇದೆ ಇವಾಗ. ಈ ಎರಡೂ ತಡೆಗಳಾಗ್ಬೋದು. ಪವರ್ ಕಟ್ ಇದ್ರೆ, ಇಲ್ಲ ವೀಕ್ ಸಿಗ್ನಲ್ಸ್ ಇದ್ರೆ. ಮತ್ತೆ ಎಲ್ಲರ ಹತ್ರನೂ ಒಂದು ಸ್ಮಾರ್ಟ್ ಫೋನು ಇಲ್ಲ ಒಂದು ಲ್ಯಾಪ್ಟಾಪ್ ಇದೆ ಅನ್ನೋದು ನಾವ್ ಹೇಳೋಕ್ಕಾಗೋದಿಲ್ಲ. ಸೊ ಸಾಕಷ್ಟು ಜನ ತಲುಪಿದ್ರು ಅದರಲ್ಲಿ ತಡೆಗಳಿರುತ್ತೆ. ಚೇತನ್ ರಾಮ್ ಅವರೇ, ಆಗ್ಲೇ ನೀವು ಒಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ರಿ. ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಈಗ ಸ್ಪೀಡ್ ಲರ್ನರ್ಸ್ ಇರ್ತಾರೆ, ಅವ್ರಿಗೇನು ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. ಬಟ್ ಇವಾಗ ಆವರೇಜ್, ಬಿಲೋ ಆವರೇಜ್ ಅಂತ ಸ್ಟೂಡೆಂಟ್ಸ್ ಮೇಲೆ ಯಾವ ತರ ಕಾನ್ಸಂಟ್ರೇಟ್ ಮಾಡ್ಬೇಕು ಟೀಚರ್ಸ್? ಹೌದೌದು. ಈಗ ನೋಡಿ, ಈ ಆವರೇಜ್ ಸ್ಲೋ ಲರ್ನರ್ಸ್ ಏನಿದ್ದಾರೆ, ನೀವು ಗಮನಿಸಿದ್ರೆ 50% ಕಡಿಮೆ ಮಾರ್ಕ್ಸ್ ತಗೊಳ್ಳುವಂತವ್ರ ಸಂಖ್ಯೆ 60-70% ಜಾಸ್ತಿ. ನೀವು ಒಟ್ಟಾರೆ ರಿಸಲ್ಟ್ ಅನ್ನ ನೋಡಿದಾಗ ಇರ್ಲಿ, ಒಟ್ಟಾರಿಯಾಗಿ ಅದು ಬೇರೆ ಬೇರೆ ಕಡೆ ಜಿಯೋಗ್ರಫಿಕಲಿ ಚೇಂಜ್ ಆಗುತ್ತೆ. ಅಂದ್ರೆ ನಾವು ಇಡೀ ವರ್ಷ ನೇರವಾಗಿ 200-220 ದಿನ ಎದುರಿಗೆ ಕೂರಿಸ್ಕೊಂಡು ಟೀಚರ್ ಹೇಳಿದಾಗ್ಲೂ ಕೂಡ ಈ ಪ್ರಮಾಣದಲ್ಲಿ ಕಲಿಕೆ ಆಗ್ತಾ ಇದೆ ಅಂತಂದ್ರೆ, ಇನ್ನು ನೀವು ಅಷ್ಟು ಅವ್ರಿಗೆಲ್ಲ ನೀವು ದೂರದಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಅಟೆನ್ಷನ್ ಇಲ್ಲದೆ, ಕಾನ್ಸಂಟ್ರೇಷನ್ ಹೆಂಗಿದೆ ಅಂತ ಗೊತ್ತಿಲ್ಲದೆ, ಅವನ್ ರಿಸೀವಿಂಗ್ ಹೆಂಗಿದೆ ಅಂತ ಗೊತ್ತಿಲ್ಲದೆ, ನಾವು ಇದು ಈ ಇಗ್ನೋರೆನ್ಸ್ ಅಲ್ಲಿ, ಈ ಇನ್ನೋಸೆನ್ಸ್ ಅಲ್ಲಿ ನಾವು ಕಳಿಸೋದಿದೆಯಲ್ಲ, ಸೆಂಡಿಂಗ್ ಕಮ್ಯುನಿಕೇಶನ್, ಐ ಥಿಂಕ್ ಇಟ್ ಇಸ್ ವೆರಿ ಒಂಥರ ಕಷ್ಟ ಅನ್ಸುತ್ತೆ. ನನಗೆ ಆಗುತ್ತೆ ಅಂತ ಅನ್ಸಲ್ಲ ಸ್ಲೋ ಲರ್ನರ್ಸ್, ಆವರೇಜ್ ಲರ್ನರ್ಸ್ ನ ವಿಚಾರದಲ್ಲಿ. ನಿಮ್ಗೆ ಇನ್ನೂ ಒಂದಷ್ಟು 2 ಮಾಹಿತಿ ಕೊಡ್ಬೇಕು. ಈ ಸ್ಕ್ರೀನ್ ಟೈಮ್ ಯೂಸೇಜ್ ಏನಿದೆ ಮಕ್ಕಳದು, ಇದು ಬಹಳ ಕನ್ಸರ್ನ್ ವಿಷಯ. ಇದು ನೀವು ಹೆಚ್ಚೊತ್ತನ್ನ ಟಿವಿಗೆ ಗಮನಿಸಕ್ ಆಗಲ್ಲ, ಹೆಚ್ಚೊತ್ತನ್ನ ನೀವು ಈ ಸ್ಕ್ರೀನ್ ನ ನೋಡ್ತಾ ಕುತ್ಕೊಳಕ್ ಆಗಲ್ಲ. ಅವ್ರು ಮಾಮೂಲಾಗಿ ಟಿವಿನೇ 2-3 ಗಂಟೆ 4 ಗಂಟೆ ನೋಡ್ತಾರೆ ಅಂತ ಆದ್ರೆ ಮನೇಲಿದ್ದಾಗ, ಇದು ಒಂದ್ 2-3-4 ಗಂಟೆ 5 ಗಂಟೆ 6 ಗಂಟೆ ನೀವು ಪಾಠನೂ ಮಾಡ್ಬಿಟ್ರೆ ಅಲ್ಲಿಗೆ ಕಣ್ಣೇನಾಗ್ಬೇಕು? ನಂಬರ್ 1. ನಂಬರ್ 2, ಎಫೆಕ್ಟ್ ಆಫ್ ಐಸೈಟ್, ಸ್ಕ್ರೀನ್ ಟೈಮ್ ಯೂಸೇಜ್ 2. ಮೂರನೇದು, ಈ ಇಂಟರ್ನೆಟ್ ಆಕ್ಸೆಸ್ ಸಿಕ್ಬಿಡ್ತ ಅವ್ರಿಗೆ. ಇಂಟರ್ನೆಟ್ ಆಕ್ಸೆಸ್ ಸಿಕ್ಕಿದ ತಕ್ಷಣ ಅದು ಯೂಟ್ಯೂಬ್ ಆಗ್ಬೋದು, ಇಂಟರ್ನೆಟ್ ಬೇರೆ ಬೇರೆ ವಿಚಾರಗಳಿಗೆ ಅವ್ರು ಹೊರಟೋಗ್ಬಿಟ್ರೆ ಯಾವಾಗ್ಲೂ ಪೇರೆಂಟ್ಸ್ ಅವ್ರ ಸೂಪರ್ವಿಷನ್ ಇರಕ್ಕಾಗತ್ತೆ 24 ಗಂಟೆ ಅವ್ರನ್ನ. ಅಂದ್ರೆ ಈ ಇಂಟರ್ನೆಟ್ ನಿಂದ ಆಗಬಹುದಾದ ಬೇರೆ ಬೇರೆ ತರಹದ ತೊಂದರೆಗಳನ್ನು ಯುವ ಜನಾಂಗದ ಮೇಲೆ ನೀವು ಪರಿಗಣಿಸಬೇಕು ಅಲ್ವೇ? ಸೊ ಇದು ಮೂರನೇದು. ಆಮೇಲೆ ಈ ಬಿಗ್ಗರ್ ಆರ್ಗನೈಸೇಷನ್ ಏನ್ಬಿಟ್ರೆ, ಇಂಥ ಸಂದರ್ಭ ಬಂದ ತಕ್ಷಣ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್, ಅದು ಎಜುಕೇಶನ್ ಅವರು ಇದಕ್ಕೆ ಸನ್ನದ್ಧರಾಗಿರೋದು ಸುಲಭ, ದುಡ್ಡಿದೆ, ಅವ್ರು ಪಟ್ ಅಂತ ಹೊಂದ್ಕೊಂಡ್ಬಿಟ್ರು. ಹಾಗಾದ್ರೆ ಉಳಿದವ್ರು ಏನ್ ಮಾಡ್ಬೇಕಾಯ್ತು? ಈಗ ಇವಾಗ ಅವರು ದೇ ಶುಡ್ ಕ್ಯಾಚ್ ಇಟ್ ಅಪ್. ಹಾಗಾದ್ರೆ ದೇ ಶುಡ್ ಕ್ಯಾಚ್ ಇಟ್ ಅಪ್ ಅಂದ್ರೆ ಅವ್ರ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಅವ್ರ ಹತ್ರ. ಅಂದ್ರೆ ಈಗ ಎಲ್ಲರೂ ಇದೇ ಒಂದು ಆಟ ಆಗ್ಬಿಡ್ತೀಗ. ಅಂದ್ರೆ ಇದನ್ನ ಮಾಡ್ಲೇಬೇಕಾದ ಅನಿವಾರ್ಯತೆನೂ ಕೂಡ ಈಗ ಎಲ್ಲರೂ ಮಾಡ್ತೇವೆ. ನಾನು ಒಂದು ಶಾಲೆ ನಡೆಸ್ತೀನಿ. ಆ ಶಾಲೆಯಿಂದ ಮೊನ್ನೆ ಪೇರೆಂಟ್ ಹೇಳ್ತಾರೆ, ಸರ್ 1 ತಿಂಗಳಾಯ್ತು ನಮ್ಮಲ್ಲಿ ಇನ್ನು ದೊಡ್ಡ ಮಗನಿಗೆ ಕ್ಲಾಸ್ ಶುರು ಮಾಡಿ 5ನೇ ಕ್ಲಾಸ್ ನವ್ಗೆ. ಅಂದ್ರೆ ಅವ್ನು ಏಪ್ರಿಲ್ ಮೇ ರಜನೆ ಇದ್ದಿದ್ದಲ್ವಾ, ರಜದಲ್ಲೇ ಅವರು ಪಾಠ ಮಾಡ್ತಾ ಇಲ್ಲ ಅಂತ ಇದಾರೆ ಅಂತಂದ್ರೆ, ಅಲ್ಲಿಗೆ ಪೇರೆಂಟ್ಸಿನ ಎಕ್ಸ್ಪೆಕ್ಟೇಷನ್ ಆನ್ಲೈನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೇಗ್ ಮಾಡೋದು ಏನ್ ಮಾಡೋದು ಅನ್ನೋದು ಬೇರೆ ವಿಷಯ. ಅಂದ್ರೆ ದೇ ಆರ್ ಇಂಟಾಲರೆಂಟ್.
ಅದರಿಂದ ಯಾರೋ ಒಂದಷ್ಟು ಪ್ಲೇಯರ್ಸ್ ಪ್ಲೇ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಇಡೀ ಎಲ್ಲರೂ ಪ್ಲೇ ಮಾಡ್ಬೇಕಾದ ಅನಿವಾರ್ಯತೆ ಕೂಡ ಬರುತ್ತೆ. ಈಗ ಅದರಿಂದ ಇದೆಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ವಾತಾವರಣವನ್ನ ಸರ್ಕಾರ ನೋಡಿ. ಇವತ್ತಿಗೂ ಝೂಮು, ಸ್ಕೈಪು ಮತ್ತು ಗೂಗಲ್ ಪ್ಲಾಟ್ಫಾರ್ಮ್ಗಳನ್ನ ಈ 130 ಕೋಟಿ ಜನ ಇರೋದು ಜ್ಞಾನವನ್ನ ಬೆಳೆಸಬೇಕಾಗಿರೋದು ನಾವು ಸಾಫ್ಟ್ವೇರ್ ನಲ್ಲಿ ನಾವು ಬಲಾಢ್ಯರು ಅಂತ ಅಂತೀವಿ. ನಾವು ಇವತ್ತಿಗೂ ನಮ್ದೇ ಆದ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡಿಲ್ಲ. ಯಾಕೆ ಇಷ್ಟು ದಿನ ಸುಮ್ಮನಿದ್ರು? ಎಷ್ಟು ವರ್ಷಗಳಿಂದ ಒಂದು ಪ್ಲಾಟ್ಫಾರ್ಮ್ ನಮ್ದು ಅಂತ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ರೆಡಿ ಇದ್ರೆ ನಂಬರ್ 1. ನಂಬರ್ 2, ಟಿವಿಗಳು ಅಷ್ಟೇ. ಈಗ ಕೆಲವು ಲೋಕಲ್ ಚಾನೆಲ್ಗಳು ಇರ್ತವೆ. ಎಲ್ಲರೂ ಆ ಗಳಿಗೆ ಅನುಕೂಲ ಆಗೋ ಹಾಗೆ ಎಲ್ಲರೂ ಕೂಡ ಈ ಜ್ಞಾನವನ್ನ ಕೊಡೋದಕ್ಕೆ ಬೇರೆ ರೂಪಗಳನ್ನ ತರೋದಾದ್ರೆ, ಟಿವಿಗೆ ಕನೆಕ್ಷನ್ ಕೊಡೋದಾದ್ರೆ, ಟಿವಿಯಿಂದಲೇ ಬರೋದಾದ್ರೆ, ಬಹುಶಃ ಈ ತರದೆಲ್ಲ ಹೊಸದನ್ನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಬೇಕು, ಬೆಳಿಬೇಕು, ಬೆಳೆಸ್ಬೇಕು. ಆಗತ್ತೆ, ಸಾಧ್ಯವೆಂದರೆ ಸಾಧ್ಯ. ಅದರಿಂದ ಭಯ ಬಿಸಾಕಿ ಹೊರಡಿ ಆಗತ್ತೆ ಅಂತ ನನಗನ್ಸುತ್ತೆ. ಫೈನ್, ನೀವು ಬಹಳ ಆತ್ಮವಿಶ್ವಾಸದಲ್ಲಿದ್ದೀರಾ ಚೇತನ್ ರಾಮ್ ಸರ್. ಇನ್ನು ಕೆ.ಸಿ. ಜನಾರ್ದನ್ ಸರ್, ಒಂದಿಷ್ಟು ಸವಾಲುಗಳ ಬಗ್ಗೆ ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ರಿ ನೀವು. LKG UKG ಮಕ್ಕಳಿಗೆ ಇದೆಲ್ಲ ಬೇಡ, ಅರ್ಥ ಆಗಲ್ಲ, ಸುಮ್ಮನೆ ಕೂರಿಸ್ಬಿಟ್ಟು ಜಸ್ಟ್ ಟೈಮ್ ವೇಸ್ಟ್ ಅಂತ ಒಂದು ಚರ್ಚೆಗಳು ಆಗ್ತಾ ಇತ್ತು. ಈಗ 10 ವರ್ಷದ ಒಳಗಡೆ ಮಕ್ಕಳು 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ಅವ್ರನ್ನೆಲ್ಲ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಹಿಡಿದಿಡಕ್ ಸಾಧ್ಯ ಇದೆಯಾ? ಹೇಳಿದ್ರು ಅರ್ಥ ಆಗುತ್ತಾ ಅವಕ್ಕೆ? ಸಾಧ್ಯವೇ ಇಲ್ಲ, ಅರ್ಥನೂ ಆಗೋದಿಲ್ಲ. ಅವ್ರಿಗೆ ಡೈರೆಕ್ಟ್ ಇಂಟರಾಕ್ಷನ್ ಮಾಡೋದೇ ನಮ್ ಚೇತನ್ ರಾಮ್ ಅವ್ರು ಹೇಳ್ತಾ ಇರೋ ತರ ಕ್ಲಾಸ್ ರೂಮ್ ಅಲ್ಲಿ ಇಂಟರಾಕ್ಷನ್ ಮಾಡೋದ್ರಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವೇ ಆಫ್ ಟೀಚಿಂಗ್. ಆಮೇಲೆ ಅವ್ರು ಹೇಳ್ದಂಗೆ ನಾವು ಹೇಳ್ತೀವಿ ಈಗ ಕಿನೆಸ್ಥೆಟಿಕ್ಸ್ ಮತ್ತೆ ಆಡಿಯೋ ವಿಜುವಲ್ ಈ ಮೂರನ್ನು ನೋಡ್ಕೊಂಡು ಮಾಡ್ತೀವಿ. ಲರ್ನರ್ಸ್ ಕಲಿಯೋರು ಬಂದು ಬೇರೆ ಬೇರೆ ತರ ಕಲಿತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ಕೊಡೋದು ಆನ್ಲೈನ್ ಅಲ್ಲಿ ಆಗೋದು ಕಷ್ಟ. ಅಂಡ್ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಅಂತೂ ಆಗೋದಿಲ್ಲ. ಯಾಕೆ ನೀವು ಕಾಲೇಜೇ ತಗೊಳ್ಳಿ, ಕಾಲೇಜ್ ಹುಡುಗರು ಅವರು ಕಲ್ತ್ಕೋಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೂತ್ಕೊಂಡು ನೋಡ್ತಾರೆ. ಇಲ್ಲ ಅಂದ್ರೆ ಈಗ ನಮ್ಗೂನು ಕೆಲವು ಸುದ್ದಿಗಳು ಬರ್ತಾ ಇದೆ. ಏನಂದ್ರೆ ಈ ತರ ಅವ್ರು ಆನ್ ಮಾಡ್ಬಿಟ್ಟು ಅಟೆಂಡೆನ್ಸ್ ಮಾರ್ಕ್ ಮಾಡಕ್ ಕೂತಿರ್ತಾರೆ, ಬೇರೆ ಏನೋ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ದಂಗೆ ಡಿಸ್ಟ್ರಾಕ್ಷನ್ಸ್ ಅಂಡ್ ಡೈವರ್ಷನ್ಸ್ ಇರುತ್ತೆ ಅವ್ರಿಗೆ. ಆ ಡಿಸ್ಟ್ರಾಕ್ಷನ್ಸ್ ಅಂಡ್ ಡೈವರ್ಷನ್ಸ್ ಅಲ್ಲಿ ಬೇರೆ ಮೊಬೈಲ್ ನೋಡ್ತಿರ್ತಾರೆ, ಇಲ್ಲ ಬೇರೆ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಗಮನ ಕೊಡೋದಿಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರು ಅಂತ ಕಂಡುಹಿಡಿಯೋದು ಕಷ್ಟ. ಸೊ ಮಕ್ಕಳಿಗಂತೂ ದಿಸ್ ಇಸ್ ನಾಟ್ ರೈಟ್. ಮಕ್ಕಳಿಗೆ ಮಾಡಬಾರ್ದು ಆನ್ಲೈನ್. ಸರಿ, ನೋಡ, ಈಗ ನೀವು ಶಿಕ್ಷಣ ತಜ್ಞರಾಗಿ ಇಬ್ರು ಕೂಡ ಒಂದು ಒಪಿನಿಯನ್ ಹೇಳಿದ್ರಿ. ಸರ್ಕಾರ ಒಂದು ಸಭೆಯನ್ನ ಮಾಡಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಆ ಬಗ್ಗೆ ಚಿಂತನೆಯನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ವಿಶ್ಲೇಷಣೆಯನ್ನ ಮಾಡಿದಕ್ಕೆ. ಥ್ಯಾಂಕ್ ಯು ಇಬ್ರಿಗೂ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.